ನಮಸ್ಕಾರ ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ಜುಲೈ 1ರ ಒಳಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡದಿದ್ದರೆ ಕಾರ್ಡ್ ರದ್ದಾಗುತ್ತೆ ಅಂತ ಹೇಳಿದ್ದೆ. ಆ ವಿಡಿಯೋ ನೋಡಿದ ಮೇಲೆ ಸ್ನೇಹಿತರು, ವೀಕ್ಷಕರು ಯಾರು ಮಾಡಿಸಬೇಕು ಯಾರು ಮಾಡಿಸಬಾರದು ಎಂಬ ಗೊಂದಲವಿದೆ ಅಂತ ಕೇಳಿದ್ರು. ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮೊದಲನೇದಾಗಿ, ನಿಮ್ಮ ಕಾರ್ಡ್ನಲ್ಲಿ ಯಾರಾದರೂ ಒಬ್ಬರದು ಈ KYC ಬಾಕಿ ಇದ್ರೆ ಅವರು ತಕ್ಷಣ ಬೆರಳಚ್ಚು ಅಂದ್ರೆ ಬಯೋಮೆಟ್ರಿಕ್ ಕೊಡಲೇಬೇಕು. ಇಲ್ಲದಿದ್ರೆ ಆ ಸದಸ್ಯರ ಹೆಸರು ಡಿಲೀಟ್ ಆಗುತ್ತೆ. ಹೊಸ ಸದಸ್ಯರ ಸೇರ್ಪಡೆ, ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳು ಹುಟ್ಟಿದ್ರೆ ಅಥವಾ ಹೊಸದಾಗಿ ಮದುವೆಯಾಗಿ ಸೊಸೆ ಬಂದಿದ್ರೆ ಅವರ ಹೆಸರನ್ನು ಸೇರಿಸಲು ಈಗಲೇ ಅರ್ಜಿಯನ್ನು ಸಲ್ಲಿಸಿ. ಹೆಸರು ತೆಗೆದು ಹಾಕುವುದು, ಮದುವೆಯಾಗಿ ಬೇರೆ ಮನೆಗೆ ಹೋದ ಹೆಣ್ಣು ಮಕ್ಕಳು ಹೆಸರು ಅಥವಾ ಯಾರಾದರೂ ಮರಣ ಹೊಂದಿದ್ದರೆ ಅವರ ಹೆಸರನ್ನು ಕಾರ್ಡ್ನಿಂದ ತೆಗೆಸುವುದು ಕಡ್ಡಾಯವಾಗಿದೆ. ತಪ್ಪು ಮಾಹಿತಿ ತಿದ್ದುಪಡಿ, ರೇಷನ್ ಕಾರ್ಡ್ನಲ್ಲಿ ಅಕ್ಷರ ತಪ್ಪುಗಳಿದ್ದರೆ ಅಥವಾ ಆಧಾರ್ ಕಾರ್ಡಿನಲ್ಲಿರುವಂತೆ ಮಾಹಿತಿ ರೇಷನ್ ಕಾರ್ಡ್ನಲ್ಲಿ ಇಲ್ಲದಿದ್ದರೆ ಕೂಡಲೇ ತಿದ್ದುಪಡಿ ಮಾಡಿಕೊಳ್ಳಿ. ಹಾಗಾದರೆ ಯಾರಿಗೆ ಅಗತ್ಯವಿಲ್ಲ? ಇದು ಅತಿ ಮುಖ್ಯ ಅಲ್ವಾ? ನಿಮ್ಮ ಕಾರ್ಡ್ನಲ್ಲಿ ಎಲ್ಲರ KYC ಆಗಿದೆ, ಹೆಸರುಗಳೆಲ್ಲ ಸರಿಯಾಗಿ ಇವೆ ಅಂದರೆ ನೀವು ಯಾವುದೇ ಕಚೇರಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಕಾರ್ಡು ಕೂಡ ರದ್ದಾಗೋದಿಲ್ಲ. ಆರಾಮಾಗಿ ಇರಿ. ಮಾಹಿತಿ ಸರಿ ಇದ್ದರೆ ಅಪ್ಡೇಟ್ ಮಾಡುವ ಅವಶ್ಯಕತೆ ಬೇಡ. ಈ ಎಲ್ಲ ಕೆಲಸಗಳಿಗೆ ನಿಮ್ಮ ಹತ್ತಿರದ ಗ್ರಾಮ 1 ಅಥವಾ ಕರ್ನಾಟಕಕ್ಕೆ 1 ಕೇಂದ್ರಕ್ಕೆ ಹೋಗಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ತೆಗೆದುಕೊಂಡು ಹೋದ್ರೆ ಸಾಕು. ನೋಡಿದ್ರಲ್ಲ ಸ್ನೇಹಿತರೆ, ಜುಲೈ 1ರ ಗಡುವು ನೆನಪಿರಲಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು RH ನ್ಯೂಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.